ಹೊಸ ಶೂಸ್ ನ ರೋಡ್ಗೆ ಹಾಕೊಂಡ್ ಬಂದಿದ್ಯಲ್ಲ, ಗಲೀಜಾಗೋದಿಲ್ವನ? ಅದಕ್ಕೆ ಹೀಗೆ ದೂರ ದೂರ ಹೆಜ್ಜೆ ಇಡ್ತಾ ನಡೀತಾ ಇದೀನಿ. ಈಗ ನಡೆದ್ರೆ ಶೂಸ್ ಸವಿಯಲ್ವಂತೆ. 2,000 ರೂಪಾಯಿ ಖರ್ಚು ಮಾಡಿ ಈ ಶೂಸ್ ನ ಯಾರು ನನಗೆ ಪ್ರೆಸೆಂಟ್ ಮಾಡಿದಾರೆ ಹೇಳು? ಯಾರೋ ನಿನ್ ಗರ್ಲ್ ಫ್ರೆಂಡಾ? ಅಲ್ಲ. ಆಂಟಿನಾ? ಅಲ್ಲ. ಜಾಜಿ ಅವ್ರ? ಅಯ್ಯೋ ಅಲ್ಲ. ಮತ್ತಿನ್ಯಾರು? ನನ್ನ ಪ್ರೀತಿಯ ಮಡದಿ ಪಲ್ಲು. ನಿನ್ ಹೆಂಡ್ತಿನ? ಸರಿ ಇಲ್ಲ ಬಿಡು. ಯಾಕೋ ಹೀಗೆ ಹೇಳ್ತಾ ಇದೀಯಾ? ಹೋಗಿ ಹೋಗಿ ಗಂಡಂಗೆ ಶೂಸ್ ಕೊಡ್ಸೋದು ನನ್ ಮುಖಕ್ಕೆ ಚೆನ್ನಾಗಿ ಒಪ್ಪತ್ತಂತೆ, ಅದಕ್ಕೆ ಕೊಡ್ಸಿದಾಳೆ. ಹೌದಾ? ಒಪ್ಪುತ್ತೆ ಬಿಡ. ನನ್ನ ಹೆಂಡತಿ ಹೇಳಿದಾಳೆ ಈ ಶೂಸ್ ನ ಬಿಚ್ಚಲೇಬಾರ್ದಂತೆ, 7 ಡೇಸ್ ಕಾಲಲ್ಲೇ ಇರ್ಬೇಕಂತೆ. ಓಹೋ, ಶೂ ವ್ರತನ? ಹೌದು. ಈ ಶೂಸ್ ನನ್ ಕಾಲಲ್ಲಿ ಇದ್ರೆ ಅವಳಿಗೆ ಪ್ರೀತಿ ಉಕ್ಕಿ ಉಕ್ಕಿ ಬರತ್ತಂತೆ. ಹೊಸ ಶೂಸ್ ಅಲ್ವಾ? ಎಲ್ಲ ಸರಿ, ಇವತ್ತೇನು ಹೊಸದಾಗಿ ನೀನ್ ದೇವಸ್ಥಾನಕ್ಕೆ ಹೊರಟಿದ್ಯಲ್ಲ? ನಿನಗ್ ಬುದ್ಧಿ ಇಲ್ಲ ಬಿಡು. ಯಾರಾದ್ರೂ ಹೊಸ ಗಾಡಿ, ಹೊಸ ಬಟ್ಟೆ, ಹೊಸ ಸ್ಕೂಟರ್ ತಗೊಂಡ್ರೆ ಏನ್ ಮಾಡ್ತಾರೆ? ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಭೇಟಿ ಮಾಡಿ ಹೆಲೋ ಹೇಳಿ ಬರ್ತಾರೆ. ಆದ್ರೆ ದೇವಸ್ಥಾನದ ಒಳಗಡೆ ಶೂ ಬಿಡೋದಿಲ್ವಲ್ಲ? ಶೂ ಬಿಡೋಕಂತಾನೆ ಜಾಗ ಇರತ್ತೆ. ಶೂನ ಅಲ್ಲಿ ಬಿಟ್ಬಿಟ್ಟು ಒಳಗಡೆ ಹೋಗಿ, ಅಪ್ಪ ಹೊಸ ಶೂಸ್ ತಗೊಂಡಿದೀನಿ, ಯಾರು ಬೀಳದೆ ಇರೋ ಹಾಗೆ ನೋಡ್ಕೋ, ಯಾರು ಕದೀದಿರೋ ಹಾಗೆ ನೋಡ್ಕೋ ಅಂತ ದೇವರಲ್ಲಿ ಕೇಳ್ಕೊಂಡ್ರೆ ಆಯ್ತಪ್ಪ. ಸದ್ಯಕ್ಕೆ ನಿನ್ ಹೆಂಡತಿ ಇದನ್ ಕೈಗೆ ತಗೊಳ್ದಿದ್ರೆ ಸಾಕು. ಸಾಕು, ಸುಮ್ನೆ ನಡಿಯಾ. ನಾನು ಮದನ್ ಅಲಿಯಾಸ್ ಮಿರ್ಚಿ. ನೀನ್ ಹೇಳಿದ ಕೆಲಸ ಆಗಿದೆ. ಡನ್ ಡಣ ಡನ್. ಸೂಪರ್ ಗುರು. ಯಾಕೆ ನಗ್ತಾ ಇದೆಯಾ ಗುರು? ಈ ಭಜನ್ ಹೇಳಿದ್ಮೇಲೆ ಆ ಕೆಲಸ ಆಗ್ಲೇಬೇಕು. ನಮ್ ಮದನ್ ಮಿರ್ಚಿಗೆ ಒಂದ್ ಸೀಕ್ರೆಟ್ ತರ ಕೇಳಿದ್ದೆ, ಆ ಕೆಲಸ ಮಾಡಿ ಮುಗಿಸಿದಾನೆ. ಯಾವ ಸೀಕ್ರೆಟ್ ಗುರು? ಅವೆಲ್ಲ ಹೇಳಕ್ಕಾಗಲ್ಲಮ್ಮ, ಟಾಪ್ ಸೀಕ್ರೆಟ್. ನನಗ್ ಗೊತ್ತಿಲ್ಲ ಟಾಪ್ ಸೀಕ್ರೆಟ್ ಯಾವ್ದಿದೆ ಗುರು? ಯಾವ್ದೇ ಕೆಲಸ ನನ್ ಕೈತನ ಮಾಡ್ಸೋದು. ಇರು ಸ್ವಲ್ಪ ಇರು. ಮದನ, ಮಿರ್ಚಿ, ಆ ಮಾಲಿನ असल फिसल का कमजा चढ़ गए, मेहनत पड़ा, सो बुर्गी अंडा कायस फकीर रे. ಅಂಡ ನೀರಿಲ್ಲ ರೇ. ಇಲ್ಲಿ ಯಾಕ್ರೆ ಗಾಡಿ ನಿಲ್ಸಿದ್ರ? ಸರ್ ಅದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಸರ್. ನಿಮ್ ಕಡೆ ಪೆಟ್ರೋಲ್ ಇದೆ ಸರ್? ನಮ್ ಗಾಡಿ ಹಾಕ ಡೀಸೆಲ್. ಬಸ್ ಗಾಡಿ ಹತ್ರ ಸರ್ ಡ್ರೈವರ್ ಕಾಫಿಗೆ ಹೋಗಿದ್ದಾನೆ, ನೀವೇ ಪಕ್ಕ ಗಾಡಿ ನಿಲ್ಸ್ಬಿಡಿ ಸರ್. ಊರ್ದು ಉರ್ಗಡ್ಲೆ ಚಟ್ನಿ ಮಾಡ್ಬಿಡ್ತೀನಿ. ಎತ್ತ ಗಾಡಿನ. ಹಲೋ, ನಾನಪ್ಪ ಭಜನ್ ಬಜ್ಜಿ. ಏಯ್ ಮಚ್ಚ, ಯಾಕೋ ಫೋನ್ ಕಟ್ ಮಾಡ್ದೆ? ಮದನ, ಮಿರ್ಚಿ, ಈ ಪೊಲೀಸ್ನವ್ರದೇ ಕಾಟ ಕಣಮ್ಮ, ಎಲ್ಲೋದ್ರೂ ಬಿಡೋದಿಲ್ಲ ಅಂತಾರೆ. ಪ್ರತಿ ಸಲ ಗಾಡಿ ಚೇಂಜ್ ಮಾಡ್ಬೇಕು, ಡ್ರೈವರ್ ಚೇಂಜ್ ಮಾಡ್ಬೇಕು, ಇದೇ ಆಗೋಯ್ತು ನನ್ನ ಲೈಫು. ಗುರು, ಗಾಡಿನ ಡ್ರೈವರ್ನ ಚೇಂಜ್ ಮಾಡೋ ಬದಲು ನೀನೇ ಚೇಂಜ್ ಆಗ್ಬಿಡು ಗುರು. ಮದನ, ಮಿರ್ಚಿ, ಲೋ ಕಂದ, ಪೊಲೀಸ್ನವರು ಮತ್ತೆ ಅಡ್ಕಾಯಿಸ್ಕೊಳಕ್ಕಿಂತ ಮುಂಚೆ ಅದೇನ್ ವಿಷಯ ಬಾಯಿ ಬಿಟ್ಟು ಹೇಳಕ್ಕಂದ. ನಾನು ಹೊಸ ಬ್ಲಾಕ್ ಕಲರ್ ಶೂಸ್ ಹಾಕೊಂಡಿದ್ದೀನಿ. ಅದ್ರ ಎಡಗಡೆ ಶೂ ಸೋಲ್ ನ ಕಟ್ ಮಾಡಿದ್ರೆ ಸೀಕ್ರೆಟ್ ಚಿಪ್ ನಿನಗೆ ಸಿಗುತ್ತೆ. ಇವಾಗ ಶೂ ತಗೊಳ್ಳೋದು ಪ್ಲಾನ್ ಏನ್ ಮಾಡ್ತೀಯ ಅಂತ ಯೋಚನೆ ಮಾಡಿದ್ಯಾ? ಸೋಲಲ್ಲಿ ನಾನು ಇಟ್ಟಾಗಿದೆ, ಸೇಫ್ ಆಗಿದೆ. ಅದನ್ನ ಹೆಂಗ್ ತಗೊಳ್ಬೇಕು ಅನ್ನೋದು ಇವಾಗ ನಾವು ಕೂತ್ಕೊಂಡು ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಗೊತ್ತಾಯ್ತು ತಾನೆ? ಗುರು, ಯಾಕೆ ಗುರು ಮತ್ತೆ ನಗ್ತಾ ಇದೆಯಾ? ಮಿಲಿಟರಿ ಸೀಕ್ರೆಟ್ ನಮ್ಗೆ ಸಿಕ್ಬಿಡ್ತು ಕಣ. ಅದನ್ನ ಹೊರದೇಶಕ್ಕೆ ಮಾರ್ಕೊಂಡ್ರೆ 100 ಕೋಟಿ ಬರುತ್ತೆ. 100 ಕೋಟಿನ? ಗುರು, ಅದ್ರಲ್ಲಿ ನನಗೆ ಎಷ್ಟು ಕೊಡ್ತೀಯ ಗುರು? 100 ನಿನಗೆ. 100 ಕೋಟಿ ನನ್ಗೇನಾ? 100 ರೂಪಾಯಿ ನಿನಗೆ. ಮದನ, ಕಂದ, ಮಿರ್ಚಿ, ದೇವಸ್ಥಾನಕ್ಕೆ ಬಾ, ನಾನು ದೇವಸ್ಥಾನಕ್ಕೆ ಬರ್ತೀನಿ. ನಿನ್ ಶಿವನ ನೀನ್ ಬಿಡು, ನನ್ ಶಿವನ ನಾನ್ ಬಿಡ್ತೀನಿ. ಒಳಗಡೆ ಹೋಗೋಣ, ಆ ಭಗವಂತನ ಗಡ್ಡಿ ಬಿದ್ದು ನಮ್ ಕೆಲ್ಸ ಆಯ್ತಪ್ಪ ತಂದೆ ಅಂತ ಹೊಟ್ಟೆ ತುಂಬಾ ಪ್ರಸಾದ ತಿಂದನ. ಹೊರಗಡೆ ಬರ್ತಾ ನಿನ್ ಶಿವನ ನಾನ್ ಹಾಕೋತೀನಿ, ನನ್ ಶಿವನ ನೀನ್ ಹಾಕೋ. ಹೆಂಗೆ ಐಡಿಯಾ? ಈಗ ನನ್ ಚೂನ್ ಯಾರು ಹಾಕೋತಾರೆ? ಪೂಜಾರಿ. ಹುಷಾರ ನೋಡ್ಕೊಳಪ್ಪ, ಹೊಸ ಶೂಗಳಿವು. ಗೊತ್ತು ಬಿಡಿ ಸಾರ್. ಏನ್ ಸಾರ್ ಕಾಲಲ್ಲಿ ಹಾಕೊಂಡ್ ಕೈಯಲ್ಲಿ ಹಾಕೊಂಡ್ಬಿಟ್ಟಿದ್ರಾ? ನನ್ನ ಹೆಂಡತಿ ತಕ್ಕೊಟ್ಟಿದ್ದು. ಹಾಗಾದ್ರೆ ತಲೆಗೆ ಹಾಕೊಂಡ್ಬಿಡಿ. ಇವ್ರು ಯಾರು ಗೊತ್ತಾ? ಪಾಂಡುರಂಗ ಗಂಡುಗಲಿ ಇದಾರಲ್ಲ, ಅವ್ರ ತಾಯಿ ನಾದಿನಿ ಮಗ. ನಾನು ಪದ್ಮನಾಭ. ಶೂಸ್ ಹೊಸದು, ಕಳೆದು ಹೋದ್ರೆ 2,000 ರೂಪಾಯಿ ಕೊಡ್ಬೇಕಾಗುತ್ತೆ. ಶೂ ನೋಡ್ಕೊಳಕ್ 1 ರೂಪಾಯಿ ಕೊಡ್ತೀರಾ? ಕಳೆದವ್ರೆ 2,000 ಕೊಡ್ಬೇಕಾ? ನೀವು ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀರಾ. ಆಯ್ತು, ಧೈರ್ಯವಾಗಿ ಹೋಗಿ. ನಿಮ್ ಶೂ ಹೋದ್ರೆ ನಾನು ಚಪ್ಪಲಿ ಕೊಡ್ತೀನಿ.
ಹೇಳ ಮದನ ಮಿರ್ಚಿ. ವಾಕಿಂಗ್ ಓವರು, ಟೇಕಿಂಗ್ ಪೆಂಡಿಂಗು. ಆಯ್ತಾಯ್ತು, ನೀನ್ ಇಲ್ಲೇ ವಾಚ್ ಮಾಡ್ತಾ ಇರು, ನಾ ಶೂ ಬಿಟ್ಟು ಬರ್ತೀನಿ. ಹಾ, ಇಟ್ಲಾ ದೇವ್ರು ನಂಗೆ ಬಲ್ಗಡೆ ಹೂವ ಕೊಡ್ತು ಗೊತ್ತಾ? ಹೌದಾ? ಆಗ ನೀನ್ ಏನಂತ ಕೇಳ್ಕೊಳ್ತಿದ್ದೆ? ಮಸಾಲ ದೋಸೆಗೆ ಹಾಕೋ ಆಲೂಗಡ್ಡೆ ಪಲ್ಯನ ಚೆನ್ನಾಗಿ ಜಜ್ಜಿರ್ಲಿ ಅಂತ. ಮರಿ ತಗೊಳ್ಳೋ. ಮತ್ತೆ ಶೂ ಬಿಟ್ಟು ಬಂದಿದ್ದೀನಿ. ಆಪರೇಷನ್ ಎಕ್ಸ್ಚೇಂಜ್ ಶುರು ಮಾಡೋಣ. ಓಕೆ ಓಕೆ, ಡನ್. ಹೇಳೋ ಮಿರ್ಚಿ. ನಾನು ಶೂಸ್ ಹಾಕೊಂಡಾಯ್ತು, ನೀನು ಶೂಸ್ ಹಾಕೊಂಡು ಬೇಗ ಮನೆ ಸೇರ್ಕೋ. ಆಯ್ತು. ಇಲ್ಲೇ ವಾಚ್ ಮಾಡ್ತಾರೋ, ಬರ್ತೀನಿ. ಹಲೋ, ಮಿರ್ಚಿ, ನನಗೆ ತಿನ್ಕರ್ತೀಯಾ? ಬರೀ ಶೂ ಕೊಟ್ಟಿದ್ಯಾ? ಏನ್ ಹೇಳ್ತಾ ಇದ್ದೆ ನೀನು? ಸರಿಯಾಗಿ ನೋಡು. ಶೂ ಕೈಯಲ್ಲೇ ಇದೆ, ನೀನ್ ಹತ್ರ ಇದ್ದಿದ್ರೆ ಇದ್ರಲ್ಲೇ ಬಾರ್ಸ್ಬಿಡ್ತಾ ಇದ್ದೆ ನಿನ್ಗೆ. 2 ವರ್ಷ ಕಷ್ಟಪಟ್ಟು 20 ಲಕ್ಷ ಖರ್ಚು ಮಾಡಿದೀನಿ, ಕಳೆದೋಯ್ತು ಅಂದ್ರೆ ಏನ್ ಅರ್ಥ? ನನಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು ಅಷ್ಟೇ. ಶೂಸು ದೇವಸ್ಥಾನದಲ್ಲಿ ಎಕ್ಸ್ಚೇಂಜ್ ಆಗಿರುತ್ತೆ, ಹೋಗಿ ಇವಾಗಲೇ ವಿಚಾರಿಸಿದ್ರೆ ಖಂಡಿತ ಸಿಗುತ್ತೆ. ಓಡು. ಹೌದಾ? ನಡಿಯೋ. ಯಾವ್ದೋ ಈ ಶೂ? ಹಿಂದೆ ಸರ್ ನನಗೆ ಮೋಸ ಮಾಡ್ತೀಯಾ? ಈ ಶೂ ನಂದಲ್ಲ. ಎಲ್ಲಿ ನನ್ ಶೂ? ಎಲ್ಲ ಗಂಡಸರದ ಹೆಂಗಸರು ಸರ್. ಗಂಡಸರದೇ ಕಣ, ಹೆಂಗ ಕಾಡ್ತೀನಿ ಕಣ್ಗೆ? ಸಾರ್ ಇಬ್ರು ಗಂಡಸರು ಬಂದಿದ್ರು ಸಾರ್. ಇಬ್ರು ಒಂದ್ ಹಾಕೊಂಡ್ರ? ಅವ್ರಿಬ್ರಲ್ಲಿ ಒಬ್ರು ಶೂ ಇದೇ ತರ ಇತ್ತು, ಎಕ್ಸ್ಚೇಂಜ್ ಆಗಿರ್ಬೇಕು ನೋಡಿ. ಎಷ್ಟು ಸಲೀಸಾಗಿ ಹೇಳ್ತೀವಿ ಎಕ್ಸ್ಚೇಂಜ್ ಆಗಿರ್ಬೇಕು ಅಂತ. ನಿನಗೆ ದುಡ್ಡು ಕೊಡೋದು ಯಾಕೆ ನಾವು? ಅವ್ರು ಯಾರು ಅಂತ ಗೊತ್ತಿರೋ ನಿನ್ಗೆ? ಪಾಂಡುರಂಗ ಗಂಡುಗಲ್ಲಿ ಅಂತಿದ್ರು ಸರ್. ಬಾಸ್, ನೀವೇನ್ ಯೋಚನೆ ಮಾಡಿ, ಆ ಪಾಂಡುರಂಗ ಗಂಡುಗಳಿನ ಈ ಗಂಡುಗಳು ಹುಡುಕ್ತಾನೆ. ಬಾಸ್, ಇದೇ ಮನೆ ನುಗ್ಗೋಣ. ಸ್ವಲ್ಪನಾದ್ರೂ ತಲೆ ಇದೆಯಾ ನಿನಗೆ? ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಪೊಲೀಸ್ನವ್ರು ಬೇರೆ ನಮ್ಮನ್ನು ಹುಡುಕ್ತಾ ಇದಾರೆ, ಅದಕ್ಕೆ ಬೇರೆ ಐಡಿಯಾನೇ ಮಾಡ್ತೀನಿ. ಬಾ. ಬೂಟ್ ಪಾಲಿಶ್, ಶೂ ಪಾಲಿಶ್, ಮೆಟ್ ಪಾಲಿಶ್, ಎಕಡ ಪಾಲಿಶ್. ಒಂದ್ ಶೂ ಪಾಲಿಶ್ ಮಾಡಿಸ್ಕೊಂಡ್ರೆ ಇನ್ನೊಂದ್ ಶೂ ಫ್ರೀ. ಒಂದು ಕಾಲ್ಗೆ ಒಂದು ಕಾಲ್ ಫ್ರೀ. ಶೂ ಪಾಲಿಶ್, ಬೂಟ್ ಪಾಲಿಶ್, ಶೂ ಪಾಲಿಶ್, ಬೂಟ್ ಪಾಲಿಶ್. ಲೇ ವಿಟ್ಲ, ಶೂ ಪಾಲಿಶ್ ಮಾಡ್ಸೋ, ಹೊಸದ್ರದ ಕಾಣಿಸುತ್ತೆ. ಎಷ್ಟಪ್ಪ? ಅದೇ ಪಾಲಿಶು. ಸರಿಯಾದ ಪಾಲಿಶು, ಸೂಪರ್ ಪಾಲಿಶು, ವ್ಯಾಕ್ಸ್ ಪಾಲಿಶು. ಬರೀ 10 ರೂಪಾಯಿ, ಖಾಲಿ 10 ರೂಪಾಯಿ ಅಷ್ಟೇ. ಬರೀ 10 ರೂಪಾಯಿ ಆದ್ರೂ ಕೊಡ್ಬೋದು, ಖಾಲಿ 10 ರೂಪಾಯಿ ಆದ್ರೂ ಕೊಡ್ಬೋದು. ಲೋ ವಿಟ್ಲ, ಜಾಸ್ತಿ ಆಯ್ತು ಕಣ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಆಯ್ತು, 9 ರೂಪಾಯಿ ಕೊಡಿ. 9 ರೂಪಾಯಿನೂ ಜಾಸ್ತಿ ಆಯ್ತು. ಇದು ಹೊಸ ಶೂ, ಜಾಸ್ತಿ ಪಾಲಿಶ್ ಬೇಕಾಗಲ್ಲ. ಬಿಡ್ಬೇಡ ಮಗ, ಒಂದ್ ಕಾಲ್ ಪಾಲಿಶ್ ಮಾಡಿದ್ರೆ ಇನ್ನೊಂದ್ ಕಾಲ್ ಫ್ರೀ. ಚೆನ್ನಾಗಿ ಮಾಡು ಪಾಲಿಶು. ಹೋಗ್ಲಿ, 8 ರೂಪಾಯಿ ಕೊಡಿ. ಅಲ್ಲ ರೀ, ಒಂದ್ ಕಾಲಿಗೆ ಪಾಲಿಶ್ ಮಾಡಿದ್ರೆ ಒಂದ್ ಕಾಲಿಗೆ ಫ್ರೀ ಅಂತ ನೀವೇ ಹೇಳ್ತಾ ಇದ್ರಿ. ಹೌದು, ಹೇಳಿದೀವಿ. ಅಲ್ರಿ, ಇದನ್ ಪಾಲಿಶ್ ಮಾಡಿದ್ರೆ ಈ ಕಾಲ್ ಫ್ರೀ, ಅದನ್ನ ಪಾಲಿಶ್ ಮಾಡಿದ್ರೆ ಆ ಕಾಲ್ ಫ್ರೀ ತಾನೆ? ಹೌದು ಕಣೋ, ಇದನ್ ಪಾಲಿಶ್ ಮಾಡಿದ್ರೆ ಇದು ಫ್ರೀ, ಇದನ್ ಪಾಲಿಶ್ ಮಾಡಿದ್ರೆ ಇದು ಫ್ರೀ. ಅಲ್ಲಿಗೆ 2 ಫ್ರೀ ತಾನೆ? ರೇ ಸ್ವಾಮಿ, ಹೋಗ್ಲಿ, 5 ರೂಪಾಯಿ ಕೊಡ್ರಿ. ಬೇಡ ಬಿಡಿ, ನಾವು ಬೇರೆ ಕಡೆ ನೋಡ್ತೀವಿ. ಬರ. ಹಂಗಂತ ಬಿಡ್ರಿ, ಹಂಗೆ ಕೊಡಿ. ಅದೆಷ್ಟು ಕೊಡ್ತೀರಾ ಕೊಡಿ. ನಾನು 2 ರೂಪಾಯಿ ಕೊಡೋದು. ಸರಿ, ಶೂ ಕೊಡಿ ಸ್ವಾಮಿ, ಮಾಡ್ಕೊಡ್ತೀನಿ ಕೊಡಿ. ಇಲ್ಲ, ನಾನು ಶೂ ತೆಗಿಯಲ್ಲ. ಸರಿ ಕೊಡಿ ಕಾಲು. ಏನಾಯ್ತು? ಇರುವೆ, ನೀ ಎಲ್ಲಿರುವೆ? ಯಾವ ಫಿಲಂ ಮಾಡೋ ಸಂಕಟಾಗಿದೆ. ಅಯ್ಯೋ, ಶೂ ಒಳಗಡೆ ಇರುವೆ ಸೇರ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಟಚ್ ಮಾಡ್ತಿದ್ಯಲ್ಲ. ಏನಾಯ್ತು? ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ. ಶೂ ಒಳಗೆ ಇರುವೆ ಹೋಗ್ಬಿಟ್ಟಿದೆ. ಹಿಂದೆ ಶೂ ತೆಗೆದ್ರೆ ಸರೋಗುತ್ತೆ. ನಾನು ತೆಗಿಯಲ್ಲ. ರೀ, ಎತ್ಕೊಡ್ರಿ ರೀ. ನೀನ್ ಯಾಕೆ ಹಿಂಗ್ ಕುಡಿತಾ ಇದ್ಯಾ? ಇರ್ಬೇಕಣ್ಣ.
ತನಗೆ ಕಾಲಿರೋದು ತನಗೆ ಶೂ ಇರೋದು ಅಂತ ಜಂಭ. ಪಲ್ಲು ಲೇ ಪಲ್ಲು, ಏನಮ್ಮ? ನಿನ್ನ ಗಂಡ ಯಾವಾಗ್ಲೂ ಶೂ ಹಾಕೊಂಡ್ ಮೆಲಿತಾ ಇರ್ತಾನಲ್ಲ, ಕುದಲೆ ಕಾಲಿಗೆ ಲಾಳ ಹೊಡೆದಾಗೆ ನಿನ್ ಗಂಡನ್ ಕಾಲಿಗೆ ಶೂ ಇಟ್ಟು ಮೊಳೆ ಹೊಡೆದಿದ್ಯೇನು? ಇಲ್ಲಮ್ಮ, ಹಾಗ್ ಮಾಡಿದ್ರೆ ನಮ್ ಯಜಮಾನ್ರ ಕಾಲಿಗೆ ನೋವಾಗುತ್ತಷ್ಟೇ. ಮತ್ತೆ ತೆಗ್ಸು. ಅದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದಾರೆ, 7 ದಿನದವರೆಗೂ ತೆಗಿಯೋ ಹಾಗಿಲ್ಲ. ಹಾಗಂತ ದೇವ್ರು ಹೇಳುದ್ನ? ಇಲ್ಲ, ಪೂಜಾರಿ ಹೇಳಿದ್ರು. ಅಯ್ಯೋ, ಇವಳಿಗೆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನೋ ಏನು ಅಲ್ವೇ. ದಿನಕ್ಕೆ 2 ಸಲ ಕಾಲ್ ಚೀಲನ ಬದಲಾವಣೆ ಮಾಡಬಾರ್ದ? ಕೆಟ್ಟ ವಾಸನೆ ಬರ್ತಾ ಇದೆ. ವಾಸನೆ ಕಮ್ಮಿ ಆಗ್ಲಿ ಅಂತ ಪೌಡರ್ ಹಾಕಿದೀನಿ. ಏನಪ್ಪ, ಬನ್ನಿ ಇಲ್ಲಿ. ಪಲ್ಲು, ಈ ಶೂ ತುಂಬಾ ಚೆನ್ನಾಗಿದೆ. ಗೊತ್ತಪ್ಪ, ನಿಮ್ ಮುಖಕ್ಕೆ ಒಪ್ಪುತ್ತೆ ಅಂತಾನೆ ಕೊಡ್ಸಿದ್ದು. ಕೊಡಿಸಿದ್ದಾಯ್ತಾ ಇಲ್ವೋ? ತೆಗೆದು ಮೂಲಕ್ಕೆ ಬಿಸಾಕು. ಯಾವುದೇ ಕಾರಣಕ್ಕೂ ನಾನು ಈ ಶೂ ಬಿಚ್ಚಲ್ಲ. ಅಲ್ವೋ, ಶೂ ಹಾಕೊಂಡ್ ಮನೆ ತುಂಬಾ ಓಡಾಡೋದಕ್ಕೆ ನಾವಿನ್ ಪಲಂಗಿಗಳೇನು? ಅದ್ರ ತುಂಬಾ ಪ್ರೀತಿ ಇದೆ. ಅಲ್ಲ, ಕಾಲಿದೆ. ಅಲ್ಲ, ಫುಟ್ ಇದೆ. ಪಲ್ಲು ಪ್ರೀತಿಯಿಂದ ಕೊಡ್ಸಿದಾಳೆ. ನೋಡಿಪ್ಪ, ನಿಮ್ ಕಾಲು ನಿಮ್ ಶೂ, ನಿಮ್ಗೆ ಹ್ಯಾಗ್ ಅನ್ಕೊಲ್ಲನೋ ಹಾಗ್ ಮಾಡಿ. ಇಷ್ಟಕ್ಕೂ ಶೂ ಬರ ಬೀಳೋದು ನಿಮ್ ಕಾಲ್ ಮೇಲೆ, ಮಾತಾಡೋ ತಲೆ ಮೇಲೆ ಅಲ್ಲ. ನಿಮ್ಮ ಜಗಳ ಬೀದಿ ಕೇಳಿಸ್ತಾ ಇತ್ತು. ಮನೆ ಮುಂದೆ 4 ಜನ ನಿಂತ್ಕೊಂಡು ನಗ್ತಾ ಇದ್ರು. 100 ರೂಪಾಯಿ ಕೊಟ್ಬಿಟ್ಟು ಅವ್ರ ಮನೆ ಕಳಿಸಿದ್ದಾಯ್ತು. ಗೊತ್ತಾ ಏನ್ ನಡೀತಾ ಇದೆ ಇಲ್ಲಿ? ಪಾಂಡುರಂಗ ಗಂಡುಗಲಿ. ತಾವು ಹೆಸರಿಗೆ ಲಂಗ ತೊಡಿಸಿದ ಮೇಲೆ ಏನು ಗಂಡುಗಲಿ ಏನು ಬಂತು, ಅದು ಏನು ಅಂತ ಹೇಳಿ ಮಾತಾಡ್ಸಿ. ನಿನ್ ತಂಗಿ ಗಂಡ ಶೂ ಹಾಕೊಂಡ್ ಮನೆ ತುಂಬಾ ಓಡಾಡ್ತಿದ್ದಾನೆ, ಅವನು ಸ್ವಲ್ಪ ಬುದ್ಧಿ ಹೇಳೋ. ವಿಜಯನಗರದ ವೀರಪುತ್ರ ಶೂನ ಹಾಕೊಂಡು ರಸ್ತೆಲೆಲ್ಲ ಓಡಾಡಿರ್ತೀನಪ್ಪ, ಅದನ್ನ ಮನೆಯಲ್ಲಿ ಹಾಕಬಾರ್ದು. ಮಾವ, ಇದು ಹೊಸ ಶೂ, ಇದನ್ನ ತೆಗೆಯೋದಕ್ಕೆ ನನಗೆ ಮನ್ಸೇ ಬರ್ತಾ ಇಲ್ಲ. ಅಯ್ಯೋ, ಮೊದಲು ತೆಗೆಸೋ, ಕೆಟ್ಟ ನಾಥ ಬರ್ತಾ ಇದೆ. ಇನ್ನು 7 ದಿನ ಇದನ್ನ ತೆಗೆಯೋ ಹಾಗೆ ಇಲ್ಲ. ಮಲಗಿರುವಾಗ್ಲೂ ಕಾಲಲ್ಲೇ ಇರುತ್ತೆ, ಗೊತ್ತಾ? ಮಲಗಿರುವಾಗ ಯಾಕಪ್ಪ? ಕನಸಲ್ಲಿ ಓಡಾಡ್ತಿರ್ತೀನಲ್ಲ. ನೋಡ, ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅನ್ಕೋ, ಎದುರು ಮಾತಾಡ್ಬೇಡ. ಆ ಶೂ ಬಿಚ್ಬಿಟ್ಟು ಆಚೆ ಹಾಕ. ಅಣ್ಣಯ್ಯ, ದೇವರ ಕೊಟ್ಟ ತಂಗಿ, ಅದಕ್ಕೆ ಮಾತ್ರ ಹೈ ಹೀಲ್ಡ್ ಹಾಕೊಂಡು ರೂಮಲ್ಲಿ ಡಾನ್ಸ್ ಮಾಡ್ತಾ ಇರ್ತಾರೆ. ನೀ ನಮ್ಮ ಯಜಮಾನ್ರಿಗೆ ಬುದ್ಧಿ ಹೇಳಕ್ ಬಂದ್ಯಲ್ಲ, ಈ ತರ ಬುದ್ಧಿ ಹೇಳೋ ಬುದ್ಧಿನ ಬುದ್ಧಿ ಅಂತ ಹೇಳ್ಕೊಟ್ಟು ಬುದ್ಧಿ ಕಲ್ಸೋ ಪರ್ಮಿಷನ್ ಕೊಟ್ಟರು ಯಾರು? ಅಯ್ಯೋ, ನನ್ ತಲೆ ಕೆಡ್ತು. ನನ್ನ ಬುದ್ಧಿನೇ ಕೆಡ್ತು. ಈ ಮನೆಗೆ ಪಲ್ಕೆ ತಂದು ಜಗಳ, ಪಾಪಾಸ್ ತಂದು ಜಗಳ. ನಮ್ಮ ಯಜಮಾನ್ರು ಹೊಸ ಶೂ ಹಾಕೊಂಡಿದಾರೆ ಅಂತ ನಿಂಗೆ ಹೊಟ್ಟೆ ಕಿಚ್ಚು ಬಂತಲ್ವಾ? ನೀನು ಹಾಕೊಂಡು ಓಡಾಡು, ಯಾರು ಬೇಡ ಅಂತಾರೆ. ನಾನು ಶೂನ ಬೇಡ, ಚಪ್ಪಲಿ ಹಾಕೊಂಡು ಓಡಾಡು. ದೇವರು ಕೊಟ್ಟ ತಂಗಿ, ದೊಡ್ಡವ್ರಿಗೆ ಹಾಗೆಲ್ಲ ಎದುರು ಮಾತಾಡಬಾರ್ದು. ಹಾಗಾದ್ರೆ ನಿನ್ನ ಹತ್ರ ಮಾತಾಡ್ತೀನಿ. ಅಣ್ಣಯ್ಯ, ನನಗೆ ಸ್ವಲ್ಪ ಕೆಲಸ ಇದೆ. ನೀವು ಬನ್ನಿಪ್ಪ, ನಿಮಗ್ ತಿಂಡಿ ಕೊಡ್ತೀನಿ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಶೂ ಹಾಕಿಸ್ಕೊಂಡು ಅಡಿಗೆ ಮನೆಗೆ ಕರ್ಕೊಂಡು ಹೊರಟೋದ್ಲಲ್ಲ. ಈ ಮನೇಲಿ ಯಾರೂ ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಕೇಳೋಳ್ಗೆ ಹೇಳ್ತೀನಿ. ಏನ್ಲಿ, ಈ ಮನೇಲಿ ಏನ್ ನಡೀತಿದೆ ನೋಡಿದ್ಲ? ನೀವಿರೋವಾಗ ಒಳಗ್ ಬಲ್ಬೇಕಾದ್ರೆ ಕಾಲ್ ತೊಳ್ಕೊಂಡ್ ಬಲ್ತಾ ಇದ್ವಿ. ಅದೆಂತ ಅಳಿಯನ್ ತಂದ್ ಕಟ್ಟಿದ್ಲಿ? ಶೂ ಹಾಕೊಂಡ್ ಮನೆ ತುಂಬಾ ಓಡಾಡ್ತಾ ಇದ್ದಾನಲ್ಲ. ಅಳಿಯನೂ ಸರಿ ಇಲ್ಲ, ಸೊಸೆನೂ ಸರಿ ಇಲ್ಲ. ನೀವೇನೋ ಆರಾಮಾಗಿ ಫೋಟೋ ಸೇರ್ಕೊಂಡ್ಬಿಟ್ಟಿ. ಅನುಭವಿಸಕ್ಕೆ ನಾನು ಇದ್ದೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಪದ್ದು, ಕಳ್ಳ ಕಳ್ಳ ಕಳ್ಳ, ಪದ್ದು, ಕಳ್ಳ 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 ಕಳ್ಳ. ಏನು ಗಲಾಟೆ? ನಾನು ಹೊಸ ಶೂ ಕದಿಯೋದಕ್ಕೆ ಕಳ್ಳರು ಬಂದಿದ್ರು. ನಾನ್ ಬಿಡ್ತೀನ? ಶೂಗೂ ಗಡಿಯಾರಕ್ಕೂ ದಾರ ಕಟ್ಟಿ ಅಲ್ರೌಂಡ್ ಫಿಕ್ಸ್ ಮಾಡಿದ್ದೆ. ಈಗಲಾದ್ರೂ ಆ ಶೂ ಕಿತ್ತು ಬಿಸಾಕ್ಬಾರ್ದ? ಅದ್ಯಾಗುತ್ತೆ? 1 ವಾರದ ವ್ರತ ಇದೆಯಲ್ಲ. ಅಯ್ಯೋ, ಅನ್ಯಾಯವಾಗಿ ನಿದ್ದೆ ಹಾಳು ಮಾಡ್ಬಿಟ್ಟೆಲ್ಲೋ. ನಿಮ್ಮೆಲ್ಲರನ್ನು ಎಬ್ಬಿಸಿದ್ದಕ್ಕಾಗಿ ಅವನನ್ನು ಮತ್ತು ಅವನ ಬೂಟುಗಳನ್ನು ಕ್ಷಮಿಸಿಬಿಡಿ. ನನಗೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ದು ಒಳ್ಳೇದಾಯ್ತು. ಯಾಕ್ರಿ ಮೇಡಮ್ ಅವರೇ? ಈಗ ನನಗೆ ನಿದ್ದೆ ಬರೋವರೆಗೂ ನಿಮ್ ಜೊತೆ ಪ್ರೀತಿ ಮಾತಾಡ್ಬೋದಲ್ಲ? 5 3 8 3 5 8 ಹೆಂಗಿದು? ಲೇ ಪಾಂಡುರಂಗ, ಯಾರ್ಯಾರೋ ಬಲ್ತಾಳೆ, ಏನೇನೋ ಕೇಳ್ತಾಳೆ, ಫೋನ್ಗಳ ಬೆಲೆ ಬಲ್ತಾ ಇರುತ್ತೆ ಕಣೋ. ಮಾತೃಶ್ರೀ ಅವರೇ, ಇನ್ಕಮಿಂಗು ಎಷ್ಟು ಬೇಕಾದ್ರೂ ಬರಲಿ, ಔಟ್ ಗೋಯಿಂಗ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಲೇ, ಅದ ಹಾಗಲ್ವೋ. ಈ ಬಿಟ್ಲ ಶೂ ಹಾಕೊಂಡು ಮನೆ ತುಂಬಾ ಓಡಾಡೋದಕ್ಕೆ ಶುರು ಮಾಡಿದಾಗಿಂದ ಏನಾದ್ರೂ ತೊಂದರೆ ಆಗ್ತಾನೇ ಇದೆ. ಮೊನ್ನೆ ಫೋನ್ ಬೆಲೆ ಮಾಡಿದ್ರಪ್ಪ,
ಯಾರು? ಯಾರೋ ನಿಮ್ ಮನೇಲಿ ಶೂ ಹಾಕೊಂಡು ಓಡಾಡ್ತಾ ಇರ್ತಾಳಲ್ಲ ಅವಳು ಯಾಕೆ ಶೂ ಬಿಚ್ಚೋದೇ ಇಲ್ಲ ಅಂತ ಕೇಳಿದ್ಲು. ಅದೇ ಯಾರು? ಗೊತ್ತಿಲ್ಲ, ನೋಡಿದ್ರೆ ಗೊತ್ತಿಳಿತೀನಿ. ಆ ಶೂ ಬಿಸಾಕ್ಸೋ. ರೀ, ಆ ಶೂಗೂ ನಿಮ್ಗೂ ಏನ್ರಿ ಸಂಬಂಧ? ಬಿಟ್ಲ ಶೂಸ್ ಹಾಕೊಂಡ್ ಮನೆ ತುಂಬಾ ಓಡಾಡಿದ್ರೆ ನಿಮ್ ತಾಯಿಗೆ ಕಾಲ್ ನೋವು ಬರ್ಬೇಕು? ಏನಾದ್ರೂ ಒಂದು ಒಳ್ಳೇದು ಹೇಳಿದ್ರೆ ನನಗೆ ತಿಳಿ ಹೇಳ್ತಾಳೆ. ನಿಮ್ಮಪ್ಪ ನಿನ್ಗೆ ಎಂಥ ಹೆಂಡತಿ ಕಟ್ಬಿಟ್ಲು. ಹೋಗಿ ಕೇಳು. ರೀ, ಯಾರೇ ನೀವು? ಏನ್ ಬಾಗಲ್ ತೆಗ್ದಿರಿ ಅಂತ ಮನೆ ಒಳಗೆ ನುಗ್ಬಿಟ್ರಲ್ಲ? ನಾವು ಬಾಂಬ್ ಸ್ಪಾಟ್ ಅವರು. ಈ ಏರಿಯಾದಲ್ಲಿ ಒಂದು ಮನೇಲಿ ಬಾಂಬ್ ಇದೆ ಅಂತ ನಮ್ಗೆ ಬುದ್ಧಿ ಬಂದಿದೆ. ಆ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆದ್ರೆ ನಿಮ್ ಮನೆ ಚಿಂದಿ ಚಿತ್ರಾನ್ನ ಆಗೋಗ್ಬಿಡುತ್ತೆ. ನಿಮ್ಗೆ ಏನಾದ್ರೂ ಆ ಬಾಂಬ್ ಬಗ್ಗೆ ಗೊತ್ತಿದ್ಯಾ? ಬಾಂಬ್ ಎಲ್ಲಿ ಬರ್ಬೇಕಪ್ಪ? ನನ್ ಸೊಸೆಯಿಂದ ಬಾಂಬ್ ಬೇಕಾ? ಬೇಕಿದ್ರೆ ಇವಳನ್ನೇ ಕರ್ಕೊಂಡು ಹೋಗಿ. ಅತ್ತೆ, ಮನೆಗ್ ಬಂದವ್ರ ಮತ್ತೆ ಹೀಗೇನ ಮಾತಾಡೋದು? ಯಾರು ಒಳ್ಳಾಡಬಾರ್ದು, ಎಲ್ಲ ಈ ಕಡೆ ಬನ್ನಿ. ಹಾ? ಬನ್ನಿ ಈ ಕಡೆ. ಅದಾಡ್ತಾ ಇಲ್ಲ, ಅದ್ರಲ್ಲಿ ಇಲ್ಲ ಅನ್ಸುತ್ತೆ ಬಿಡಿ. ನಿಮ್ ಮನೇಲಿ ಅಡಿಗೆ ಮನೆಯಲ್ಲಿದೆ? ಈಗ ಸ್ವಲ್ಪ ಅಲ್ಲಾಡ್ಬೋದಾ? ಅಡಿಗೆ ಮನೆ ತೋರಿಸ್ಬೇಕಲ್ಲ, ನಾನು ಹಿಂದೆ ಬನ್ನಿ. ತೋರಿಸಿ, ಅಲ್ಲಾಡ್ಬೇಡಿ, ತಮ್ಮದೇ ಆರಾಮ್ ಬಿಡಿ, ಅಲ್ಲಾಡಕ್ಕೆ ಆಗಲ್ಲ. ಹೋಗಿ ಬನ್ನಿ, ಅಲ್ಲಾಡ್ಬೇಡಿ. ಇದೇ ನಮ್ಮ ಅಡಿಗೆ ಮನೆ. ಚೆನ್ನಾಗಿದೆಯಾ? ನಾನು ಶಾಸ್ತ್ರ ಕೇಳಿಸಿ ಆಗ್ನೇಯ ದಿಕ್ಕಿಗೆ ಇಡಿಸಿದ್ದೀನಿ. ಏನ್ ಹೆಸರು ನಿಂದು? ಪಲ್ಲವಿ. ಬಾಂಬ್ ಇದ್ದಾಗೆ ಇದೆಯಾ? ನಮ್ಗೆ ಬೇಕಾಗಿರೋದು ಬ್ಲಾಸ್ಟ್ ಆಗೋ ಬಾಂಬು, ಬ್ಯೂಟಿ ಬಾಂಬ್ ಅಲ್ಲ. ಏನ್ರಿ ಗೋಡಂಬಿನ ಕತ್ ತಿಂತಿರಲ್ಲ, ನೀವೇನ್ ಕಾಣ್ರ? ಏನ್ ನಮ್ಮನೆ ಕಳ್ರು ಅಂತೀರಾ? ಎಷ್ಟು ಧೈರ್ಯ ನಿಮ್ಗೆ? ಮತ್ತೆ ಕೊಡಿ ಇಲ್ಲಿ. ಅಲ್ಲಾಡ್ಬೇಡ. ನೀವ್ ಇಲ್ಲೇ ಇರಿ, ನಾವೇ ಹೋಗಿ ಚೆಕ್ ಮಾಡ್ತೀವಿ. ಲೇ ಪಾಂಡುರಂಗ, ಏನಾಯ್ತು? ಅಲ್ಲಾಡ್ಬೇಡ, ಬಾಂಬ್ ಚೆಕ್ ಮಾಡ್ತಾ ಇದ್ದಾಳೆ. ಇದರಲ್ಲಿದೆ ಬಾಂಬು. ಇದ್ರಲ್ಲಿದೆಯಾ ಬಾಂಬು? ಎಲ್ಲಿ ಶೂ ಬಿಸ್ಬಿಡಿ. ಇಲ್ಲ, ನಾನ್ ಶೂ ಬಿಚ್ಚಲ್ಲ. ಶೂ ತೆಗಿಬೇಡಿಪ್ಪ, ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ, ತೆಗೆದಿದ್ರು ಬ್ಲಾಸ್ಟ್ ಆಗುತ್ತೆ. ಒಟ್ನಲ್ಲಿ ನಾವೆಲ್ಲ ಸಾಯೋದ್ ಗ್ಯಾರಂಟಿ. ಮೊನ್ನೆ ರಾತ್ರಿ ಯಾರೋ ಬಂದು ಶೂ ಬೇಕು ಅಂತ ಕೇಳಿ ಒದಿಸ್ಕೊಂಡು ಹೋದ್ರು. ಆಗ್ಲೇ ಕೊಟ್ಬಿಟ್ಟಿದ್ರೆ ಈ ತಾಪತ್ರನೇ ಎತ್ತಿರ್ಲಿಲ್ಲ. ರೀ, ಇವ್ನಿಗೆ ಹೇಳ್ರಿ ಶೂ ಬಿಸಾಕ್ಲಿ. ಬಿಚ್ಚಿ ಬಿಸಾಕವಾಗ ಡಮ್ ಅಂದ್ಬಿಟ್ರೆ? ಇಲ್ಲ ಇಲ್ಲ, ಅದು ಬ್ಲಾಸ್ಟ್ ಆಗದಿರಾಗೆ ನಾವು ಕ್ಯಾಚ್ ಹಿಡ್ಕೋತೀವಿ. ರೀ ತೆಗಿರಿ. ಈಗ ಎಲ್ಲ ಸರಿ ಹೋಯ್ತು. ದೇವರು ಕೊಟ್ಟ ತಂಗಿ, ನಿಮ್ಮ ಯಜಮಾನ್ರಿಗೆ ಶೂನ ಬಿಚ್ಚಿ ಎಸೆಯೋದು ಕೇಳಮ್ಮ. ಏನಪ್ಪ, ಹೋಗ್ಲಿ ಬಿಡಿ, ಆ ಶೂ ಬಿಚ್ಚಿ ಬಿಸಾಕ್ ಬಿಡಿಪ್ಪ. ಈ ಕಡೆ ಅಯ್ಯೋ, ಇದ್ರಲ್ಲಿ ಬಾಂಬ್ ಇದೆ, ಬ್ಲಾಸ್ಟ್ ಆದ್ರೆ ನಾನೇ ಸಾಯ್ತೀನಿ. ಎಂತ ಅತ್ತೆನೋ, ಸತ್ರೆ ಸೊಸೆನೆ ಸಾಯ್ಲಿ ಅಂತಾರಲ್ಲ, ಇವ್ರು ಮಾತ್ರ ಬದುಕಿರ್ಬೇಕಂತೆ. ನೋಡಿ, ಮರ್ಯಾದೆಗೆ ಶೂ ಕೊಟ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಟ್ಟು ಶೂ ತಗೊಂಡು ಹೋಗ್ತೀರ ಅಷ್ಟೇ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ मेहनत पड़ा सो मुर्गी अंडा ಕಾಯಿಸ್ಬೇಕೆ ರೇ. ಕ್ಯಾಚ್ ರೇ. ಸರ್ ಸರ್, ಆ ಶೂ ಕೊಟ್ಬಿಡಿ ಸರ್, ಹೊಟ್ಟೋಗ್ಬಿಡ್ತೀವಿ. ಇದ್ರಲ್ಲಿ ಏನೋ ರಹಸ್ಯ ಇದೆ ಅಂತ ಆಯ್ತು. ಹೇಳ್ರ, ಇದ್ರಲ್ಲಿ ಏನಿದೆ ಅಂತ? ಬಾಂಬ್ ಶುಗರ್ ಇದೆಯಾ, ಕೊಕೇನ್ ಇದೆಯಾ, ಹೆರಾಯಿನ್ ಇದೆಯಾ? ಹೇಳೋ ಸರ್. ಅದು ಸರ್ ಚಿಪ್ಪಿದೆ ಸರ್. ಏನ್ ಕಮ್ಮೆ ಚಿಪ್ಪ? ಸರ್, ನಮ್ಮ ದೇಶದ ಮಿಲಿಟರಿ ಸೀಕ್ರೆಟ್ ಸರ್ ಇದ್ರಲ್ಲಿದೆ ಸರ್. ಇದನ್ನ ಕೈ ಬದಲಾವಣೆ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ ಸರ್. ದುಡ್ಡುಗೋಸ್ಕರ ದೇಶನೇ ಮಾರ್ಕೊಂತೀರಾ? ನಿಮ್ಮಂತವ್ರು ಈ ದೇಶದಲ್ಲಿ ಹುಟ್ಟಿರೋದೇ ದೊಡ್ಡ ದುರಂತ. ನಿಮ್ಮಿಬ್ಬರಿಗೂ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಪ್ಪ, ನೀವು ಪೊಲೀಸರಿಗೆ ಹೆಲ್ಪ್ ಮಾಡ್ದಾಗಾಯ್ತಲ್ಲನಪ್ಪ. ಇವ್ರನ್ನ ಹಿಡ್ಕೊಟ್ಟಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿ ನಿಮ್ಮೆಲ್ರಿಗೂ ಬಹುಮಾನ ಕೊಡಿಸ್ತೀನಿ.